ಆತ್ಮೀಯರೇ ನಮಸ್ತೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮದುವೆ ಆಗುವವರೆಗೂ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡುವವರೆಗೂ ಮದುವೆ ಆಗೋದಿಲ್ಲ. ಏನಪ್ಪಾ ಇದು ಮದುವೆ ಹುಚ್ಚು ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನ ಇವತ್ತು ಚರ್ಚೆ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಆನ್ಲೈನ್ ತರಗತಿಲಿ ಬಂದಿದೀವಿ. ನಮ್ಮ ಜೆಪಿ ಮಾರ್ಗದರ್ಶಕರಾದ ಜಯಪ್ರಕಾಶ್ ಸರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಸುಮಾರು ಜನ ನಮ್ಮ ಗಾದೆಗಳನ್ನು ಮರೆತು ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಈ ಥರದ ಮಾತುಗಳು ಪ್ರಚಲಿತದಲ್ಲಿ ಇರೋದು ನಮ್ಮ ಈಗಿನ ತಲೆಮಾರಿಗೂ ಗೊತ್ತಾಗಲಿ ಅನ್ನುವ ದೃಷ್ಟಿಯಲ್ಲಿ ಈ ಥರದ ವಿಚಾರಗಳನ್ನು ನಾವು ಆನ್ಲೈನಲ್ಲಿ ಎಲ್ಲರೂ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ, ಆಸಕ್ತಿಯಿಂದ ಕೇಳಿಸ್ಕೊತಾ ಇದ್ದೀರಿ. ಆದರೂ ಸುಮಾರು ಜನಕ್ಕೆ ಏನಿದು ಹುಚ್ಚು ಅಂತಾರೆ. ಹುಚ್ಚು ಅಂದರೆ ಅದು ಹುಚ್ಚೆ, ಇನ್ನೇ ಅದು ಬೇರೆ ಏನಿಲ್ಲ. ಓಕೆ. ನನಗೆ ಒಂದು ಮಾತು, ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಪ್ರತಿಮಾ ಮೂರ್ತಿ, ಈಗ ನಿಮ್ಯಾನ್ಸ್ ಡೈರೆಕ್ಟ್ರು, ಅವರು ಹೇಳಿದೊಂದು ಮಾತು ನೆನಪಾಗ್ತದೆ. ಜಯಪ್ರಕಾಶ್, ಈ ಪ್ರಪಂಚದಲ್ಲಿರೋರೆಲ್ಲ ಹುಚ್ಚರೆ, ಅಂದರೆ ನಮ್ಮನ್ನು ಸೇರಿ 100% ಜಾಸ್ತಿ ಸ್ಕ್ರೂ ಲೂಸ್ ಆದವ್ರು ಮಾತ್ರ ನಿಮ್ಯಾನ್ಸಲ್ಲಿ ಅಡ್ಮಿಟ್ ಮಾಡ್ಕೋತೀವಿ ಅಂತ ಅಂದಿದ್ರು. ಸೊ ಅದರಿಂದ ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಓಕೆ. ಆಮೇಲೆ ಮುಂಚೆ ಏನಾಗ್ತಿತ್ತು ಅಂದರೆ ನಿಮ್ಯಾನ್ಸ್ಗೆ ಹೋದವ್ರಿಗೆಲ್ಲ ಹುಚ್ಚಿದೆ ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಹೋಗೋಕ್ಕೆ ಹಿಂದೆ ಮುಂದೆ ನೋಡೋರು ಹಿಂದೆ. ಇವಾಗ ಆ ಥರ ಏನಿಲ್ಲ. ಮೆಂಟಲ್ ಇಶ್ಯೂಸು, ನ್ಯೂರಾಲಜಿ ಸಮಸ್ಯೆ ಇದ್ದಂಗೂ ಹೋಗ್ತಾರೆ ಅಂತ ಜನ ಅರ್ಥ ಮಾಡ್ಕೊಂಡಾರೆ, ಬುದ್ಧಿವಂತರಾಗಿದ್ದಾರೆ. ಓಕೆ. ಇಲ್ಲಿ ಮದುವೆ ಆಗೋವರೆಗೂ ಹುಚ್ಚು ಬಿಡೋದಿಲ್ಲ. ಹದಿಹರೆಯ ಹೆಂಗೆಂಗೋ ಆಡಿಸುತ್ತಂತೆ, ಹೆಂಗೆಂಗೋ ಕುಣಿಸುತ್ತಂತೆ. ದೇಹದಲ್ಲಿ ಆಗುವ ಹಾರ್ಮೋನ್ ಬದಲಾವಣೆಗಳು ವರ್ತನೆಯಲ್ಲಿ ಬದಲಾಗ್ತದೆ. ಸೊ ಹಂಗಾಗಿ ವಿಶೇಷವಾಗಿ ಮದುವೆ ಆಗದೇ ಇರೋರು, ಆದರೆ ಆಗಬೇಕು ಅನ್ನುವ ಕುತೂಹಲ, ಇವೆಲ್ಲ ಏನು ಮಾಡ್ತದೆ ಅಂದರೆ ಹೆಂಗೆಂಗೋ ಆಡ್ತಾರೆ ಅಂತ ಒಂದು ಹಿಂದಿನವರ ಮಾತು. ಅದಕ್ಕೆ ಈ ಗಾದೆ ಮಾಡಿದ್ರು ಅವರು, ಮದುವೆ ಆಗೋವರೆಗೂ ಹುಚ್ಚು ಬಿಡೋದಿಲ್ಲ ಅಂತ. ಅಂದರೆ ಒಂಥರ ಹುಚ್ಚು, ಮದುವೆ ಆಗಬೇಕು, ನಾನೇನೋ ಮಾಡಬೇಕು ಅನ್ನೋ ಥರ ಏನೇನೋ ಮಾತಾಡೋದು, ಎಕ್ಸ್ಟ್ರಾ ಮಾತಾಡೋದು, ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ನಾನು ಕೆಲವ್ರನ್ನ ಗಮನಿಸ್ತಾ ಇರ್ತಾನೆ, ಒಂದು ಸ್ವಲ್ಪ ಪ್ರಬುದ್ಧವಾಗಿರ್ತಾರೆ, ಕೆಲಸದಲ್ಲಿರ್ತಾರೆ, ಅಂದ್ರೂ ಎಲ್ಲೋ ಒಂದು ಕಡೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿಬಿಡ್ತಾ ಇರ್ತಾರೆ. ಅದು ಬೇರೆಯವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಗೋಲ್ಲ. ಅಂಥವ್ರಿಗೆ ಈ ಥರದ ಗಾದೆಯನ್ನು ಹೇಳ್ತಾರೆ. ಅದಕ್ಕೆ ಏನಾರು ಒಂದು ಮಾಡಿಬಿಡಿ ಅಂತ. ಓಕೆ, ಹುಚ್ಚಿದೆ, ಒಂದು ಮದುವೆ ಮಾಡಿ ಅಂತ. ಇನ್ನು ಕೆಲವರು ಈ ಹುಚ್ಚು ಬಿಟ್ಟ ಮೇಲೆ ಮದುವೆ ಮಾಡೋಣ ಅಂದರೆ ಅದು ಆಗೋದಿಲ್ಲ. ಈ ಇಬ್ಬಂದಿತನ ಅಂತ ಇರ್ತದೆ, ಅಂಥ ಸನ್ನಿವೇಶಗಳಿಗೆ ಈ ರೀತಿಯ ವಿಚಾರಗಳನ್ನು ಹೇಳ್ತಾರೆ. ಓಕೆ ಗೀತಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಉಳಿದವ್ರಿಗೆ ಅವಕಾಶ ಕೊಡಿ. ಗುಡ್. ಧನ್ಯವಾದಗಳು ಸರ್. ತಾವು ಮದುವೆ ಆಗುವವರೆಗೂ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗೋದಿಲ್ಲ, ಇದನ್ನ ತುಂಬಾ ಅರ್ಥವಾಗಿ ಹೇಳಿದ್ರಿ. ಯಾಕಂದ್ರೆ ನಿಜ ಸರ್, ಅಂದ್ರೆ ಅವರು ಕೆಲಸ ಮಾಡ್ತಿರ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಒಂಥರ ಮಕ್ಳ ತರ ಚೈಲ್ಡಿಶ್ ತರ ಆಡ್ತಾ ಇರ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಓ ಇವ್ರಿಗೊಂದ್ ಮದುವೆ ಮಾಡಿದ್ರೆ ಇವ್ನ್ ಸರಿ ಹೋಗ್ಬೋದು, ಒಳ್ಳೆ ಮಕ್ಳ ತರ ಆಡ್ತಾನೆ, ಒಂದು ಜವಾಬ್ದಾರಿ ಇಲ್ಲ, ಮದ್ವೆ ಆದ್ಮೇಲೆ ಜವಾಬ್ದಾರಿ ಬರುತ್ತೆ ಅಂತ ತಾವು ತಮ್ಮ ಮಾತಿನ ಅರ್ಥ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಜೊತೆ ಈಗ ಕಟ್ಟೆ ಹಿರಿಸ್ವಾಮಿ ಅವರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಕಟ್ಟೆ ಹಿರಿಸ್ವಾಮಿ ಅವರೇ ನಮಸ್ತೆ. ಆತ್ಮೀಯರೇ ನಮಸ್ಕಾರ. ಮದುವೆ ಆಗೋವರೆಗೆ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡೋವರೆಗೆ ಮದುವೆ ಆಗಲ್ಲ, ನಿಜ. ಯಾಕಂದ್ರೆ ನಾವು ಮೊದಲನೇ ಅರ್ಥ ಹೇಳ್ಬೇಕಾದ್ರೆ, ಮದುವೆ ಯಾವಾಗ ಆಗುತ್ತದೆ, ಆಗುವವರೆಗೂ ವ್ಯಕ್ತಿಯೊಬ್ಬರು ಹುಚ್ಚುತನವನ್ನು ತನ್ನ ಆಸೆ ಅವಶ್ಯಕತೆಗೆ ತೊರೆಯುತ್ತದೆ. ಅಂದ್ರೆ ಹುಚ್ಚುತನವನ್ನು ಆತನಿಗೆ ಮದುವೆ ಆದ ಮೇಲೆ ಮಾತ್ರ ಆ ವ್ಯಕ್ತಿ ತನ್ನ ಮದುವೆ ಆಗಿ ಬಿಟ್ಟು ನಂತರ ಶಾಂತವಾಗುತ್ತಾನೆ. ಹಾಗಾಗಿ ನಾವು ಎರಡನೇ ಅರ್ಥ ಹೇಳ್ಬೇಕಾದ್ರೆ, ಹುಚ್ಚು ಬಿಡುವವರೆಗೆ ಮದುವೆ ಆಗೋಲ್ಲ. ಈ ಅರ್ಥದಲ್ಲಿ ವ್ಯಕ್ತಿಯು ತನ್ನ ಹುಚ್ಚುತನವನ್ನು, ಅವನಿಗೆ ಆಸೆ ಅವಶ್ಯಕತೆ ಬಿಟ್ಟ ನಂತರ ಮಾತ್ರ ಮದುವೆ ಆಗುತ್ತಾನೆ. ಅಂದ್ರೆ ಹುಚ್ಚುತನವನ್ನು ಬಿಡುವವರೆಗೂ ಮದುವೆ ಆಗೋದಿಲ್ಲ. ಈಗ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಅವನೇನ್ ತುಂಬಾ ಚಾಷ್ಟೆ ಮಾಡ್ತಾನ, ಅವನಿಗೆ ಮದುವೆ ಆದ್ಮೇಲೆ ಸರಿ ಹೋಗ್ತಾನ, ಹುಡುಕ್ ಬುದ್ಧಿ ತರ ಮಾಡ್ತಾನೆ ಅಂತ ನಾವು ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ. ಈಗ ಹೆಂಗಪ್ಪ ಅಂತಂದ್ರೆ, ಈಗ ಒಂದು ಕುದುರೆಗೆ ಮುಗ್ದಾಣ ಹಾಕಿದಾಗ, ಇದು ದನಗಳಿಗೆ ಮುಗ್ದಾಣ ಹಾಕ್ತಾರೆ, ಮುದುಗಾಣ ಹಾಕಿದಾಗ ಅದು ಒಂದು ಹಿಡಿತದಲ್ಲಿ ಬರುತ್ತೆ. ಅದೇ ರೀತಿ ಈ ಮದುವೆ ಆದ್ಮೇಲೆ ಅವ್ನು ಸರಿ ಹೋಗ್ತಾನೆ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ. ಹಾಗಾಗಿ ಈ ಮದುವೆ ಆಗೋವರೆಗೆ ಹುಚ್ಚು ಬಿಡೋದಿಲ್ಲ ಅಂತ ಈ ಗಾದೆ ತುಂಬಾ ಚೆನ್ನಾಗಿ ನಮಗೆ ಇಷ್ಟ ಆಯ್ತು. ಇಷ್ಟ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ತೆ.
ನಮಸ್ತೆ ಕಟೇರಿ ಸ್ವಾಮಿ ಅವರೇ. ಕಟೇರಿ ಸ್ವಾಮಿ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಶ್ರೀರಾಮ್ ಅವ್ರು ಇದ್ದಾರೆ. ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಶ್ರೀರಾಮ್ ಅವ್ರೆ. ನಮಸ್ತೆ ಮೇಡಮ್. ಮದುವೆ ಆಗುವವರೆಗೂ ಹುಚ್ಚು ಬಿಡೋದಿಲ್ಲ. ಈ ಮದುವೆ ಅನ್ನೋದು ಸ್ವೀಟ್ ಇರುತ್ತಾರೆ ಮೇಡಮ್. ಅತಿ ಹೆಚ್ಚು ತಿಂದ್ರೂ ಕಷ್ಟ, ತಿಂದಿಲ್ಲ ಅಂದ್ರೂ ಕಷ್ಟ. ಅದನ್ನ ಸಮವಾಗಿ ತಿಂದ್ರೆ ಮಾತ್ರನೇ ಆ ಪದಕ್ಕೊಂದು ಅರ್ಥ ಸಿಗುತ್ತೆ ಅನ್ಸುತ್ತೆ. ಈ ಮದುವೆ ಅನ್ನೋದು ಒಂದು ಏಜ್ ಅಲ್ಲಿ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಏಜ್ ಆಗ್ತಾ ಇದ್ದಂಗೆನೆ ಈ ಕೇಳೋರು ಜಾಸ್ತಿ ಆಗ್ತದೆ. ಏನಪ್ಪಾ ಇನ್ನ ನಿನ್ ಹುಡುಗಿ ಸಿಕ್ಕಿಲ್ಲ, ಮದ್ವೆ ಆಗಿಲ್ಲ ಅಂತ. ಈ ಕೇಳೋರಿಂದ ಏನಾಗ್ತದೆ, ಹುಚ್ಚು ಜಾಸ್ತಿ ಆಗ್ತದೆ ಇನ್ನ. ಅದ್ರಿಂದ ಈ ಮದ್ವೆ ಅನ್ನೋದು ಯಾವ ಟೈಮಲ್ಲಿ ಯಾವಾಗ ಏನು ಆ ಟೈಮಲ್ಲಿ ಆದ್ರೆ ಒಂದು ಚಂದ. ಈ ಹುಚ್ಚು ಬಿಡೋದು ಅಂದ್ರೇನು ಅಷ್ಟೇ ಮೇಡಮ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮಸ್ತೆ ಶ್ರೀರಾಮ್ ಅವ್ರೆ. ಶ್ರೀರಾಮ್ ಅವರು ಒಂದು ಸಿಹಿ ಅಂದ್ರೆ ಉದಾಹರಣೆ ತಗೊಂಡ್ ಹೇಳಿದ್ರು. ಹೌದು, ಮದುವೆ ಅಂದ್ರೆ ಮಧು ಅಂದ್ರೆ ಜೇನು, ಮದುವೆ ವ್ಯಾ ಅಂತ. ಅದೇ ಒಂದು ಮದ್ವೆ ಆದಂತ ಒಂದು 6 ತಿಂಗಳು ಒಳಗಡೆ ಕೇಳಿದ್ರೆ ಅವರು ಆಹಾ ಲೈಫ್ ತುಂಬಾ ಚೆನ್ನಾಗಿದ್ಯಪ್ಪ, ಇಷ್ಟು ಚೆನ್ನಾಗಿರುತ್ತೆ ಜೀವನ ಅಂತ ಗೊತ್ತಿರ್ಲಿಲ್ಲ, ನನ್ ಮದ್ವೆ ಆದ್ಮೇಲೆ ನಾನ್ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅದೇ ಒಂದ್ 6 ತಿಂಗಳು 1 ವರ್ಷ 2 ವರ್ಷ ಬಿಟ್ಟು ಕೇಳಿದ್ರೆ ಅಯ್ಯೋ ಮದ್ವೆನ ಯಾಕಾದ್ರೂ ಆದ್ನಪ್ಪ ಅಂತ ಅಂತಾರೆ. ಅಂದ್ರೆ ಒಂದು ಸಿಹಿಗೆ ಒಂದು ಉದಾಹರಣೆ ಕೊಟ್ಟು ಚೆನ್ನಾಗಿ ಹೇಳಿದ್ದಾರೆ. ಮಧು ವ್ಯಾ ಅಂತ. ಓಕೆ, ನೆಕ್ಸ್ಟ್ ನಮ್ಮ ಜೊತೆ ಸಂತೋಷ್ ಅವರಿದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್. ಇವತ್ತಿನ ಟಾಪಿಕ್ ಬಂದು ಮೇಡಮ್, ಮದುವೆ ಆಗುವವರೆಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡುವವರೆಗೂ ಮದುವೆ ಆಗಲ್ಲ. ಅಂದ್ರೆ ಈ ಮದುವೆ ಬಂಧನಕ್ಕೆ ವಯಸ್ಸಿಗೆ ತಕ್ಕನಾಗಿ ವಧುವರರು ಸಿಲ್ಕೊಂಡಾಗ ಏನಾಗುತ್ತೆ, ಅವರ ಮನಸ್ಸು ಅವರ ಮೈಂಡು ಹಿತಾಮಿತದಲ್ಲಿರಲ್ಲ. ಹಾಗೆ ಸ್ನೇಹಿತರ ಹತ್ರ ಮಾತಾಡೋದಿರ್ಬೋದು, ಸಂಬಂಧಿಕರ ಹತ್ರ ಮಾತಾಡೋದಿರ್ಬೋದು, ಅವ್ರು ಸರಿಯಾಗಿ ಮಾತಾಡ್ತಾ ಇರಕ್ಕಿಲ್ಲ, ಅಥವಾ ಅವ್ರನ್ನ ಎಲ್ಲರೂ ಮಾತಾಡೋದು ಹಾಸ್ಯಾಸ್ಪದವಾಗಿ, ಬಂಧುಗಳಾಗಿರ್ಲಿ ಸ್ನೇಹಿತರಾಗಿರ್ಲಿ, ಮದುವೆ ಆಯ್ತೇನೋ, ಏನಾಯ್ತೋ, ಇವತ್ತು ಹೋಗಿದ್ದಲ್ಲ, ಹುಡುಗಿ ನೋಡ್ದೇನೋ, ಅಥವಾ ಹುಡುಗನ್ ನೋಡಿದ್ರೆ ಈ ಹುಡುಗ ಚೆನ್ನಾಗಿದ್ಯಾ, ಹೀಗೆ ಹಲವಾರು ರೀತಿಯಲ್ಲಿ ಅವ್ರನ್ನ ಏನು ಹಾಸ್ಯ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಏನಾಗುತ್ತೆ, ಒಂಥರ ಹುಚ್ಚು ಬಂದಂಗೆ ಆಗ್ತಾ ಇರ್ತದೆ. ಅದು ಎಲ್ಲಿವರೆಗೆ ಬರುತ್ತೆ ಅಂದ್ರೆ, ಒಂದು ಎಂಗೇಜ್ಮೆಂಟ್ ಆಗುವವರೆಗೂ ಆ ರೀತಿ ಇರುತ್ತೆ. ಎಂಗೇಜ್ಮೆಂಟ್ ಆದ ನಂತರ ಅದು ಸರಿ ಹೋಗುತ್ತೆ, ನಂತರ ಮದುವೆ ಆಗುತ್ತೆ ಮೇಡಮ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಸಂತೋಷ್ ಅವರೇ. ಸಂತೋಷ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿದ್ರು. ಹೌದು, ಇವಾಗ ಒಂದು ಹುಡುಗ ಅಂದ್ರೆ ನನ್ಗೆ ಐಶ್ವರ್ಯ ತರ ಬೇಕು ಅಂತ ಕನ್ಸ್ ಕಾಣ್ತಾ ಇರ್ತಾರೆ. ಒಂದು ಹುಡುಗಿ ನನಗೆ ರಿತಿಕ್ ರೋಷನ್ ತರ ಇರ್ಬೇಕು ಅಂತ ಹೀಗೆ ಕನ್ಸ್ ಕಾಣ್ತಾ 30-40 ಅವರ ಮದ್ವೆ ವಯಸ್ಸೇ ಮೀರೋಗ್ಬಿಡುತ್ತೆ. ಅವ್ರಿಗೆ ಐಶ್ವರ್ಯ ತರ ಬಳ್ಕುವಂತ ಹುಡುಗಿನೂ ಸಿಕ್ಕಲ್ಲ, ಈ ಕಡೆ ಹುಡುಗ ರಿತಿಕ್ ರೋಷನ್ ತರ ಹುಡುಗನೂ ಸಿಕ್ಕಲ್ಲ. ಹಾಗಾಗಿ ಅದು ಒಂದು ಹುಚ್ಚು ಸರಿಯಾದ ಸಮಯಕ್ಕೆ ಒಂದು ಮದ್ವೆ ಆಗ್ಬೇಕು, ಆವಾಗ ಹುಚ್ಚು ತಾನಾಗ್ತಾನೆ ಓಡಿ ಹೋಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಮುಂದಿನ ನಮ್ಮ ಜೊತೆ ಸಂಮಿತ್ ಅವರು ಇದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸಂಮಿತ್ ಅವರೇ. ನಮಸ್ತೆ ಗೀತಾ ಮೇಡಮ್. ನೋಡಿ, ಈ ಪದ ಅಂದ್ರೆ ಈ ವಾಕ್ಯದಲ್ಲಿ ಮದುವೆ ಆಗುವವರೆಗೂ ಹುಚ್ಚು ಬಿಡುವುದಿಲ್ಲ, ಹುಚ್ಚು ಬಿಡುವವರೆಗೂ ಮದುವೆ ಆಗುವುದಿಲ್ಲ. ನಾನು ಇದನ್ನ ಓದಿದಾಗ ನನಗೊಂದು ಹಾಡು ನೆನಪಾಯ್ತು. ಹುಚ್ಚು ಕೋಳಿ ಮನಸ್ಸು, ಇದು 16ರ ವಯಸ್ಸು. 16ರ ವಯಸ್ಸು ಅಂದ್ರೆ ಅದು ಅವಾಗ ಅವ್ರಿನ್ನೂ ಟೀನೇಜರ್ಸ್ ಇರ್ತಾರೆ. ಅಂದ್ರೆ ನಾನು ಒಂದು ಬುಕ್ ಅಲ್ಲಿ ಓದಿದ್ದೆ, ಟೀನೇಜರ್ಸ್ ಅಂದ್ರೆ 16 ವರ್ಷದ ನಂತರ ಒಂದು 24 ವರ್ಷದವರೆಗೂ ನಮ್ಗೆ ಫ್ರಂಟ್ ಲೋಬ್ ನಮ್ಮ ಬ್ರೈನಿನ ಫ್ರಂಟ್ ಲೋಬ್ ಗ್ರೋತಿಂಗ್ ಅವಾಗ ಬರ್ತಾ ಇರುತ್ತೆ. ಸೊ ಮಕ್ಕಳಲ್ಲಿ ಸ್ವಲ್ಪ ಆಂಬಿಗ್ಯುಟಿ ಇರುತ್ತೆ, ಕಲ್ಪನೆ ಜಾಸ್ತಿ, ಅವರಿಗೆ ವಿಚಿತ್ರವಾದ ಕಲ್ಪನೆಗಳಿರುತ್ತೆ, ಹಾಗೆ ಹೀಗೆ. ಅವರು ಪ್ರಸ್ತುತ ಏನಿರುತ್ತೆ ವಾಸ್ತವದಲ್ಲಿ ಸ್ವಲ್ಪ ಇರೋದು ಕಡಿಮೆ ಇರುತ್ತೆ ಈ ಟೀನೇಜರ್ಸ್. ಅದಕ್ಕೆ ಅವ್ರು ಹಾಗಾಡೋದು ಸ್ವಲ್ಪ. ಸೊ ಹಾಗಾಗಿ ಏನಾಗುತ್ತೆ, ಅವರಲ್ಲಿ ಪ್ರಬುದ್ಧತೆ ಕಡಿಮೆ ಅಂತ ನಮಗೆ ಅನ್ಸುತ್ತೆ, ಪ್ರಬುದ್ಧತೆ ಅವರಲ್ಲಿ ಕಡಿಮೆ ಅಂತ ನಾವು ಹೇಳ್ತೀವಿ. ಸೊ ಈ ಮದುವೆ ಆಗುವವರೆಗೂ ಹುಚ್ಚು ಬಿಡೋದಿಲ್ಲ ಅಂತ ಹೇಳಿದ್ರೆ, ಇದು ಮದುವೆ ಅನ್ನೋದನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಅವಾಗ ಒಂದು ಪ್ರಬುದ್ಧತೆ, ಪ್ರೌಢಿಮೆ ಬಂದ ನಂತರ ನಮ್ಮಲ್ಲಿ ಮದುವೆಗಳನ್ನ ಮಾಡ್ತಾರೆ. ಸೊ ಅವಾಗ ಅವರಿಗೆ ಹುಚ್ಚು, ಈ ಕಾಲ್ಪನಿಕ ಏನು ಇವರ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರಲ್ಲ, ಅದರಿಂದ ಆಚೆ ಬರ್ತಾರೆ. ಅವಾಗ ಓ ದಿಸ್ ಇಸ್ ದ ರಿಯಾಲಿಟಿ, ದಿಸ್ ಇಸ್ ದ ಲೈಫ್ ಅಂತ ಆಗ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಹುಚ್ಚು ಬಿಡ್ತು. ಅಂದ್ರೆ ಹುಚ್ಚು ಬಿಡೋವರೆಗೂ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ, ಅವರಿಗೆ ಪ್ರಬುದ್ಧತೆ ಬರ್ದಲೇ ಇರೋಂತ ಆಡೋ ಮಕ್ಕಳಿಗೆ ಮದ್ವೆ ಮಾಡ್ಲಿಕ್ಕಾಗತ್ತಾ? ನೀವೇ ಹೇಳಿ, ಹೌದಲ್ವಾ? ಅವರಿಗೊಂದು ಪ್ರಬುದ್ಧತೆ ಬರ್ಬೇಕು, ಬಂದ ನಂತರ ಅವರಿಗೆ ಮನೆಯಲ್ಲಿ ಮದ್ವೆ ಮಾಡ್ತಾರೆ. ಅಂದ್ರೆ ಹುಚ್ಚು ಬಿಟ್ಟ ಮೇಲೆ ತಾನೇ ಮದ್ವೆ ಆಗೋದು.
ಸೊ ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಮದುವೆ ಆಗುವವರೆಗೂ ಹುಚ್ಚು ಬಿಡೋದಿಲ್ಲ. ಮೀನ್ಸ್ ಅವರಲ್ಲಿ ಒಂದು ಕಲ್ಪನೆ ಅಥವಾ ಇಮ್ಯಾಜಿನೇಷನ್ ಲೋಕಲ್ ಏನ್ ಇರ್ತಾರೆ, ಅವರ ಒಂದು ಬಾಲ್ಯಾವಸ್ಥೆಯಿಂದ ಅವರು ಅವಾಗಿನೂ ಪ್ರೌಢಾವಸ್ಥೆ ಮಧ್ಯದಲ್ಲಿ ಬರ್ತಾ ಇರ್ತಾರೆ. ಸೊ ಅವರಿಗೆ ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ಸ್ ಅಥವಾ ಯಾವುದೇ ಒಂದು ವಿಚಾರ ಅಥವಾ ಒಂದು ಹುಡುಗಿ ಅಥವಾ ಒಂದು ಹುಡುಗನ ನೋಡೋದು ಅಥವಾ ಹೊಸ ಹೊಸ ವಸ್ತುಗಳನ್ನ ನೋಡಿದಾಗ ಅವರಲ್ಲಿ ಜಾಸ್ತಿ ಇರುತ್ತೆ ಈ ಹುಚ್ಚುತನ. ಸೊ ಅದು ಆಕ್ಚುಲಿ ಇಟ್ ಇಸ್ ನಾಟ್ ಮೆಂಟಲಿ ಡಿಸ್ಟರ್ಬ್ ಅಂತ ಅಲ್ಲ, ಹುಚ್ಚುತನ ಅಂದ್ರೆ ಅದು ಅರ್ಥ. ಸೊ ಹಾಗೆ ಹುಚ್ಚು ಬಿಡುವುದು ಮದುವೆ ಆದ ಮೇಲೆ ಅನ್ನೋ ತರ. ಅಂದ್ರೆ ಏನು, ಅವರವರು ಒಂದು ಸ್ಟೇಜ್ ಘಟ್ಟವನ್ನ ತಲುಪಿರ್ತಾರೆ ಒಂದು 23-24ಕ್ಕೆ. ಅವಾಗ ಅವರಿಗೆ ಮದ್ವೆ ಮಾಡಿದಾಗ ಎಸ್ ಅದು ಕಡಿಮೆ ಆಗಿರುತ್ತೆ ಅಂಡ್ ದೇ ವಿಲ್ ಆಲ್ಸೋ ರಿಯಲೈಸ್ ವಾಟ್ ಇಸ್ ದ ರಿಯಾಲಿಟಿ. ಸೊ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಧನ್ಯವಾದ ಮೇಡಮ್. ಧನ್ಯವಾದ ಸಂಹಿತಾ ಅವರೇ. ಒಂದು ಸರಿಯಾದ ವಯಸ್ಸಲ್ಲಿ ಮದ್ವೆ ಆದ್ರೆ ಯಾವ ಹುಚ್ಚು ಬರಲ್ಲ, ಅವ್ರಿಗೆ ಒಂದು ಪ್ರಬುದ್ಧತೆ ಇರ್ಬೇಕು, ಆ ಸಮಯದಲ್ಲಿ ಒಂದು ಮದ್ವೆ ಮಾಡ್ಬೇಕು ಅಂತ ಸಂಹಿತಾ ಅವ್ರು ಹೇಳಿದ್ರು. ನಾನು ಒಂದು ಸಣ್ಣ ಉದಾಹರಣೆಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಅಂದ್ರೆ ಒಂದು ರಾಣಿ ಇರ್ತಾಳೆ, ಮಹಾರಾಣಿ. ಅವಳಿಗೆ ಮದ್ವೆ ವಯಸ್ಸು. ಅವ್ರ ಅಪ್ಪನ್ಗೆ ಹೇಳ್ತಾಳೆ, ಅಪ್ಪ ನಾನು ಮದ್ವೆ ಆಗ್ತೀನಿ, ಒಂದು ಸ್ವಯಂವರ ಏರ್ಪಾಡ್ ಮಾಡಿ ಅಂತ. ಸೊ ಅವ್ರ ಅಪ್ಪ ಸ್ವಯಂವರ ಏರ್ಪಾಡ್ ಮಾಡ್ತಾನೆ. ಮಹಾರಾಣಿ ತನ್ನ ಅರಮನೆ ಆವರಣದಲ್ಲಿ ಒಂದು ಆಲದ ಮರ ಇರುತ್ತೆ. ಆ ಆಲದ ಮರಕ್ಕೆ ಒಂದು ತೂಗುಯ್ಯಾಲೆ ಮಂಚ ತರ ಕಟ್ಟಿ ಅದ್ರ ಮೇಲೆ ಕುಳಿತುಕೊಂಡಿರ್ತಾಳೆ. ಎಲ್ಲಾ ರಾಜರು ಬರ್ತಾರೆ ಒಂದು ಸ್ವಯಂವರಕ್ಕೆ. ಅವಾಗ ಅವಳು ಹೇಳ್ತಾಳೆ, ನನ್ಗೆ ಯಾರುನು ನನ್ನ ಮುಟ್ಟಬಾರ್ದು, ನನ್ನ ಹಾಗೆ ಕೆಳಗಡೆ ಯಾರು ಇಳಿಸ್ತಾರೋ ಅವ್ರನ್ನ ನಾನು ಮದ್ವೆ ಹಾಕ್ತೀನಿ ಅಂತ. ಆದ್ರೆ ಎಲ್ರೂ ಪ್ರಯತ್ನ ಮಾಡ್ತಾರೆ, ಯಾರ ಕೈಲೂ ಸಾಧ್ಯ ಆಗಲ್ಲ. ಸರಿ, ಎಲ್ಲ ಹೊರಟೋಗ್ತಾರೆ. ಮಾರನೇ ದಿನ ಒಬ್ಬ ಕುರಿ ಕಾಯೋನ್ ಬರ್ತಾನೆ. ಜೊತೆಯಲ್ಲಿ ಒಂದು ನಾಯಿ ಮತ್ತೆ ಒಂದು ಕುರಿನ ತೆಗೆದುಕೊಂಡ್ ಬಂದಿರ್ತಾನೆ. ಅವನು ಅಲ್ಲೇ ಹತ್ತಿರ ಮರದ ಹತ್ರ ಕಟ್ಟಾಕಿ ನಾಯಿಗೆ ಮಾಂಸದ ತುಂಡು ಅಲ್ಲ ಹುಲ್ಲು ಹಾಕಿರ್ತಾನೆ ನಾಯಿಗೆ, ಕುರಿಗೆ ಮಾಂಸದ ತುಂಡು ಹಾಕಿರ್ತಾನೆ. ಅವಳು ಅಲ್ಲಿಂದ ಕೂಗಿ ಹೇಳ್ತಾ ಇರ್ತಾಳೆ, ಹುಚ್ಚಪ್ಪ, ಎಲ್ಲಾದ್ರೂ ನಾಯಿ ಹುಲ್ ತಿನ್ನುತ್ತಾ, ಕುರಿ ಮಾಂಸ ತಿನ್ನುತ್ತಾ ಅಂತ. ಅವನು ಕೇಳಿಸಿದ್ರು ಕೇಳಿಸದೇ ಇರೋ ತರ ಸುಮ್ನೆ ಇರ್ತಾನೆ. ಮತ್ತೆ ಇನ್ನೂ ಜೋರಾಗಿ ಹೇಳ್ತಾಳೆ, ಆದ್ರೂ ಅವನಿಗೆ ಕೇಳಿಸಲ್ಲ. ಕೊನೆಗೆ 3-4 ಬಾರಿ ಹೇಳಿದ್ರು ಅವನು ಕೇಳಿಸ್ದೇ ಇರೋ ರೀತಿ ವರ್ತನೆ ನೋಡಿ ಅವಳೆ ಕೆಳಗಡೆ ಇಳಿದ್ ಬಂದು ಹೇಳ್ತಾಳೆ, ನಿನಗೆ ನಾನು ಹೇಳ್ತಾ ಇರೋದು ಕೇಳಿಸ್ತಿದ್ಯಾ? ಇದು ನಾಯಿ ಹುಲ್ ತಿನ್ನಲ್ಲ, ಕುರಿ ಮಾಂಸ ತಿನ್ನಲ್ಲ ಅಂತ. ಆಗ ಅವನು ನಗ್ತಾನೆ. ಅಂದ್ರೆ ಅವಳೇ ಇಳಿದ್ ಬಂದ್ಲು, ಅವಳು ಮಾಡಿರೋ ಒಂದು ತಪ್ಪಿಗೆ. ಸೊ ಆ ಕುರಿ ಕಾಯನ್ನ ಮದ್ವೆ ಆದ್ಲು. ಅಂದ್ರೆ ಅತಿ ಬುದ್ಧಿವಂತಿಕೆಯಿಂದ ಈ ತರ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟು ಇವತ್ತಿನ ಒಂದು ಮುಗಿಸ್ತಾ ಇದ್ದೀನಿ. ಇವತ್ತಿನ ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲರೂ ಮದುವೆ ಆಗುವವರೆಗೂ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡುವವರೆಗೂ ಮದುವೆ ಆಗೋದಿಲ್ಲ, ಇದನ್ನೆಲ್ಲರೂ ತಮ್ಮ ಅನಿಸಿಕೆ ಅಭಿಪ್ರಾಯನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ. ಎಲ್ರೂ ಈ ಕಾರ್ಯಕ್ರಮನ ನೋಡ್ತಾ ಇರಿ. ಹಾಗೆ ನಾಕ್ತೇಳಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.